ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಕಿಚನ್ ಕ್ಯೂರಿಯಸ್ ಚಾನಲ್. ಇವತ್ತು ನಾನು ಮೊಸಪ್ ಸಾರು ಮಾಡ್ತೀನಿ. ಸೊ ಅದು ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಏನೇನು ಬೇಕು ಅಂತ ಹೇಳಿ ಇವಾಗ ಹೇಳ್ತೀನಿ. ಸೊ 1 ಮೀಡಿಯಮ್ ಸೈಜ್ ಈರುಳ್ಳಿ, ಆಮೇಲೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, 1-2 ಸಣ್ಣ ಸೈಜಿಂದ ಟೊಮೆಟೊ, 4ರಿಂದ 5 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ತೊಗರಿಬೇಳೆ ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟು ಪಾಲಕ್. ಸೊ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಮೊದಲಿಗೆ ನಾನು ಈಗ ಬಟ್ಲೊಳಗೆ ತಗೊಂಡಿಟ್ಕೊಂಡಿದ್ದೆ ಅಲ್ಲ ತೊಗರಿಬೇಳೆ, ಅದನ್ನು ವಾಶ್ ಮಾಡ್ಕೊಂಡೆ ನೀಟಾಗಿ. ಕಟ್ ಮಾಡ್ಕೊಂಡಿರೋ ಪಾಲಕ್ನ ಇಷ್ಟು ಇದು ತೊಗರಿಬೇಳೆ ಮೇಲೆ ಕುಕ್ಕರಿಗೆ ಹಾಕ್ತೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನಾನು ಆವಾಗಲೇ ತೋರಿಸಿದ್ನಲ್ಲ ಅದನ್ನು, ಆಮೇಲೆ 2 ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಆ್ಯಂಡ್ ಬೆಳ್ಳುಳ್ಳಿ, ಇಷ್ಟು ಜೀರಿಗೆ, ಎಷ್ಟು ಬೇಕೋ ಅಷ್ಟು ಸ್ವಲ್ಪ, ಅಂದರೆ 1 ಗ್ಲಾಸ್ ಅಷ್ಟು ನೀರು. ನಾನು 1.5 ಗ್ಲಾಸ್ ಹಾಕ್ತೇನೆ ಈ ಥರದ ಗ್ಲಾಸಲ್ಲಿ. ಹಸಿಮೆಣಸಿನ್ಕಾಯಿ ನೀವು ಜಾಸ್ತಿ ಖಾರ ತಿನ್ನೋದಿದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕ್ಬೋದು. ನಾನು ಮೀಡಿಯಮ್ ಖಾರ ಮಾಡಾತೀನಿ, ಅದಕ್ಕೆ ಒಂದು 7ರಿಂದ 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ನಾನು 2 ವಿಸಿಲ್ ಮಾಡಿಸ್ತೇನೆ ಇದನ್ನು. ಸೊ ನೋಡ್ರಿ, ಈಗ ಎಲ್ಲ ಸೊಪ್ಪು ನೀಟಾಗಿ ಬೆಂದೈತಿ ಆ್ಯಂಡ್ ಬೇಳೆನೂ ಚೆನ್ನಾಗಿ ಬೆಂದೈತಿ. ಈಗೇನು ಮಾಡಬೇಕು, ಸೊಪ್ಪನ್ನ ಬಸ್ಕೋಬೇಕು, ನೀರನ್ನ ಸಪ್ರೇಟ್ ಮಾಡ್ಬೇಕು ನಾವು. ಇದು ಒಂದು ಸ್ವಲ್ಪ ಬಿಸಿ ಹೋಗಕ್ಕೆ ಬಿಡೋಣ ಇದನ್ನು. ಸೊ ಇದಕ್ಕೆ ನಾನು ಏನೇನು ಮಿಕ್ಸ್ ಮಾಡ್ಕೋಬೇಕು ನಾನು ತೋರಿಸ್ತೀನಿ. ನುಣ್ಣಗೆ ರುಬ್ಕೋಬೇಕು, ತುಂಬ ನುಣ್ಣಗೆ ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿ. ಅರಶಿನ ಪುಡಿ 1 ಸ್ಪೂನು, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ, 2 ಸ್ಪೂನ್ ಆಗೋಷ್ಟು ಉಪ್ಪು, ಸ್ವಲ್ಪ ಸಾಂಬಾರ್ ಪುಡಿ ಅಂದರೆ 1 ಸ್ಪೂನ್ ಆಗೋಷ್ಟು. ಸೊ ಈ ಸಾಂಬಾರ್ ಪುಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಇದ್ರದ್ದು ನೀರು ಇರ್ತೈತಲ್ಲ, ಬಸ್ಕೊಂಡಿರ್ತೇವಲ್ಲ, ಇದ್ರದ್ದೇನೆ ನೀರು ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ನೋಡ್ರಿ, ಇಷ್ಟು ತೀರಾ ನಾನು ನುಣ್ಣಗೆ ರುಬ್ಕೊಂಡಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ರುಬ್ಕೊಂಡೇನೆ. ಇವಾಗ ಇದನ್ನು ರುಬ್ಕೊಂಡಿದ್ದನ್ನು ನಾನು ಈ ಆವಾಗಲೇ ಬಸ್ಕೊಂಡಾಗ ಸಪ್ರೇಟ್ ಮಾಡ್ಕೊಂಡಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಾರು ಒಂದು ಕುದಿ ಬರಲಿ, ಸೊ ಅಷ್ಟರೊಳಗೆ ನಾನು ತಡ್ಕ ರೆಡಿ ಮಾಡ್ಕೊಳ್ಳೋಣ್ರಿ ಇದಕ್ಕೆ. ಸೊ ತಡ್ಕ ಮಾಡೋಕೆ ಏನಿಲ್ಲ, ಒಂದು ಬರೀ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡೀನಿ, ಆಮೇಲೆ ಒಂದು ಗುಂಟೂರು ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡೇನಿ ನಾನು. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಈರುಳ್ಳಿ, ಗುಂಟೂರು ಮೆಣಸಿನ್ಕಾಯಿ ಒಂದು, ಸ್ವಲ್ಪ ಈರುಳ್ಳಿ ಬೇಯೋವರೆಗೂ ಇದನ್ನು ಫ್ರೈ ಹಾಕೋಣ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ನಾವು ಫ್ರೈ ಹಾಕ್ಸ್ಕೊಳ್ಳೋಣ್ರಿ. ನಮ್ದು ತಡ್ಕ ರೆಡಿ ಆಯ್ತ, ಅಷ್ಟರೊಳಗೆ ಸಾರನು ಒಂದು ಕುದಿ ಬಂತು. ಈಗ ಈ ತಡ್ಕನ ಸಾರಿಗೆ ಮಿಕ್ಸ್ ಮಾಡ್ಕೊತಾರೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೀಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಸೊ ನೋಡ್ರಿ, ಬಿಸಿ ಬಿಸಿ ಮೊಸರು ಸಾರು ರೆಡಿ ಆಯಿತು. ಇದು ಮುದ್ದೆ ಜೊತೆ ಅಂತೂ, ರಾಗಿ ಮುದ್ದೆ ಜೊತೆ ಅಲ್ಟಿಮೇಟ್ ಕಾಂಬಿನೇಷನ್. ನೀವು ಚಪಾತಿ ಜೊತೆ ತಿನ್ಬೋದು, ಸೂಪರ್ ಆಗಿರ್ತೈತಿ. ವೆರಿ ಹೆಲ್ದಿ ಆ್ಯಂಡ್ ವೆರಿ ಟೇಸ್ಟಿ. ಪ್ಯೂರ್ ಪಾಲಕ್ ಸೊಪ್ಪಿಂದ ಮಾಡಿರೋದು. ನೀವು ಒಂದ್ಸತಿ ಟ್ರೈ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.